ನಮಸ್ಕಾರ. ನೋಡಿ, ಯಾಕೋ ನಟ ವಿಜಯ್ ದೇವರಕೊಂಡ ಅವರ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಒಂದಾದ ಮೇಲೊಂದರಂತೆ ಅಪಘಾತಗಳು, ಅವಘಡಗಳು ಸಂಭವಿಸ್ತಾನೆ ಇದೆ. ಕೇಸ್ಗಳು ಇವ್ರ ಮೇಲೆ ಆಗ್ತಾನೆ ಇದೆ. ಯಾಕೆ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ಈ ಜೂಜಾಟದ ಜಾಹೀರಾತನ್ನ ಮಾಡಿ ಕೇಸನ್ನ ಎದುರಿಸ್ತಾ ಇದ್ದಾರೆ. ಅದೆಲ್ಲದರ ನಡುವೆ ರಶ್ಮಿಕಾ ಮಂದಣ್ಣ ಅವರ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಆ ಎಂಗೇಜ್ಮೆಂಟ್ ಆದಂತಹ ಬೆನ್ನಲ್ಲೇ ದೊಡ್ಡ ಮಟ್ಟದ ಅಪಘಾತದಿಂದ ಪಾರಾಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ವಿಜಯ್ ದೇವರಕೊಂಡ. ನಟ ವಿಜಯ್ ದೇವರಕೊಂಡ ಅವರ ಕಾರು ಅಪಘಾತ ಆಗಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯದಿಂದ ಅವರು ಪಾರಾಗಿರುವುದು, ಯಾವುದೇ ರೀತಿಯ ದೊಡ್ಡ ಮಟ್ಟದ ಅನಾಹುತ ಅವರಿಗಾಗಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕಂದರೆ ಒಂದಾದ ಮೇಲೊಂದರಂತೆ ವಿವಾದಗಳಿಗೆ ಎದುರಾಗ್ತಾ ಇರೋದು ಟಾಲಿವುಡ್ ನಟ ವಿಜಯ್ ದೇವರಕೊಂಡ. ನಾನು ಆಗಲೇ ಹೇಳಿದಾಗೆ ಹಿಂದೆ ಒಂದು ಕೇಸನ್ನು ಎದುರಿಸಿದ್ರು. ಆನ್ಲೈನ್ ಜೂಜಾಟದ ಅಪ್ಲಿಕೇಶನ್ಗಳನ್ನ ಪ್ರಮೋಟ್ ಮಾಡಿದ್ರು. ಸೊ ಪ್ರಚಾರ ಮಾಡಿದಂತಹ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ನಟ ವಿಜಯ್ ದೇವರಕೊಂಡ ಸೇರಿದಂತೆ ಸುಮಾರು 29 ಸಿನಿ ತಾರೆಯರ ಹಾಗೆ ಕೆಲವೊಂದು ಕಂಪನಿಗಳ ವಿರುದ್ಧ FIR ಕೂಡ ದಾಖಲು ಮಾಡಿತ್ತು. ಪ್ರಚಾರದ ಮುಖಾಂತರ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಅವರು ಹಣವನ್ನು ಗಳಿಸ್ತಾ ಇದ್ದಾರೆ ಅಂತ ಹೇಳಿ ಹಲವರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಹಾಗಾಗಿ ಇಡಿ ಮಹತ್ವದ ಕ್ರಮವನ್ನು ಕೂಡ ತೆಗೆದುಕೊಂಡಿತ್ತು. ವಿಚಾರಣೆಗೂ ಕೂಡ ವಿಜಯ್ ದೇವರಕೊಂಡ ಅವರು ಹಾಜರಾಗಿದ್ರು. ಹೈದರಾಬಾದ್ನ ಬಶೀರ್ಬಾಗ್ನಲ್ಲಿರುವಂತಹ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಕಚೇರಿಗೆ ವಿಚಾರಣೆಗೆ ಅವರು ಆಗಮಿಸಿದ್ರು. ಆಗಸ್ಟ್ 6ನೇ ತಾರೀಕು ಬಂದಿದ್ರು. ಸೊ ಅದೆಲ್ಲದರ ನಡುವೆ ಮೊನ್ನೆ ಅವ್ರದ್ದು ನಿಶ್ಚಿತಾರ್ಥ ಆಯಿತು. ಅವರೇ ಒಂದಷ್ಟು ಎಕ್ಸ್ ಖಾತೆಗಳಲ್ಲಿ ಹಾಕ್ಕೊಂಡಿದ್ರು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಯಾರೊಟ್ಟಿಗೆ ನಿಶ್ಚಿತಾರ್ಥ ಆಯಿತು ನಿಮ್ಮೆಲ್ರಿಗೂ ಕೂಡ ಗೊತ್ತು. ರಶ್ಮಿಕಾ ಮಂದಣ್ಣ ಒಟ್ಟಿಗೆ ನಿಶ್ಚಿತಾರ್ಥ ಕೂಡ ಆಗಿದೆ. ಸದ್ಯದಲ್ಲೇ ಮದುವೆ ಕೂಡ. ಯಾಕಂದರೆ ಇವರಿಬ್ಬರು ಸಾಕಷ್ಟು ವರ್ಷಗಳಿಂದ ಒಂದಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಬಹಳಷ್ಟು ಚೆನ್ನಾಗಿ ಇದ್ದಾರೆ. ಹೊರಗಡೆನೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಕಾಣಿಸ್ಕೊಂಡಿದ್ರು. ಆ ಫೋಟೋಸ್ಗಳು, ವಿಡಿಯೋಸ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಇವರು ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದು, ಗುಟ್ಟಾಗಿ ನಿಶ್ಚಿತಾರ್ಥ ಆಗಿದೆ. ಅದಾದ್ಮೇಲೆ ಮದುವೆಗೆ ಇನ್ನೇನು ಡೇಟ್ ಕೂಡ ಅನೌನ್ಸ್ ಆಗಬೇಕಾಗತ್ತೆ. ಇನ್ನು ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಹೇಳಬೇಕು ಅಂದರೆ, ಕನ್ನಡದಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಮುಖಾಂತರ ರಶ್ಮಿಕಾ ಮಂದಣ್ಣ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಅದಾದ್ಮೇಲೆ ರಕ್ಷಿತ್ ಶೆಟ್ಟಿ ಅವರ ಜೊತೆಗೆ ಎಂಗೇಜ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ಮುರಿದು ಬೀಳುತ್ತೆ. ಸೊ ತೆಲುಗು ಚಿತ್ರರಂಗದಲ್ಲಿ ಬಹಳಷ್ಟು ಬ್ಯುಸಿ ಆಗಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು. ಅಲ್ಲಿ ಒಬ್ಬ ಫೇಮಸ್ ಆದಂತಹ ನಟಿ. ವಿವಾದಗಳಿಗೆ ಅವಾಗವಾಗ ತುತ್ತಾಗ್ತಾ ಇರ್ತಾರೆ. ಕನ್ನಡಿಗರ ಕೆಂಗಣಿಗೂ ಕೂಡ ಗುರಿಯಾಗ್ತಾ ಇರ್ತಾರೆ ರಶ್ಮಿಕಾ ಮಂದಣ್ಣ ಅವರು. ಸೊ ಹಾಗಾಗಿ ಇವರಿಬ್ರು ಕೂಡ ಒಂದಷ್ಟು ಹೆಂಗ್ ಹೇಳಬೇಕು ಅಂತ ಹೇಳಿದ್ರೆ, ಕಾಂಟ್ರವರ್ಸಿನೇ ಮಾಡ್ಕೊಂಡಿಲ್ಲ ಅನ್ನಂಗಿಲ್ಲ. ವಿಜಯ್ ದೇವರಕೊಂಡ ಇರಬಹುದು, ಅದರ ಜೊತೆಗೆ ರಶ್ಮಿಕಾ ಮಂದಣ್ಣ ಇರಬಹುದು. ಇಬ್ರು ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದವರು ಈಗ ಜೋಡಿ ಆಗ್ತಾ ಇದ್ದಾರೆ, ಜೊತೆಯಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ನೋಡಿ, ಕಾರು ಅವರ ವಿಜಯ್ ದೇವರಕೊಂಡ ಅವರು ಹೋಗ್ತಾ ಇದ್ದಂತಹ ಕಾರು ಜೋಲುಲಾಂಬಾ ಗದ್ವಾಲ್ ಜಿಲ್ಲೆಯ ಉಂಡವಳ್ಳಿಯಲ್ಲಿ ಅಪಘಾತಕ್ಕೀಡಾಗಿದೆ. ಪುಟಪರ್ತಿಯನ್ನ ಮುಗಿಸಿ ಭೇಟಿಯನ್ನು ಮುಗಿಸಿ ಹೈದರಾಬಾದ್ಗೆ ತೆರಳ್ತಾ ಇರಬೇಕಾದ್ರೆ ಈ ಅಪಘಾತ ಆಗಿರೋದು. ಲಾರಿಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋದಕ್ಕೆ ಹೋಗಿ ಎದುರುಗಡೆ ಬರ್ತಾ ಇದ್ದಂತಹ ಬಲೋರೋ ಕಾರಿಗೆ ಡಿಕ್ಕಿ ಹೊಡೆದಿದೆ. ಆದರೆ ಯಾರಿಗೂ ಕೂಡ ಏನೂ ಆಗಿಲ್ಲ. ವಿಜಯ್ ದೇವರಕೊಂಡ ಸುರಕ್ಷಿತವಾಗಿದ್ದಾರೆ. ಸ್ನೇಹಿತರ ಕಾರ್ನಲ್ಲಿ ಪ್ರಯಾಣವನ್ನು ಮುಂದುವರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಸೊ ಹಾಗಾಗಿ ಯಾವುದೇ ಅಪಾಯ ಇಲ್ಲ. ಅದಾದ ನಂತರ ಅವರ ಸ್ನೇಹಿತರು ಕಾರ್ ಬರುತ್ತೆ, ಆ ಕಾರಲ್ಲಿ ಅವರು ಹೋಗಿದ್ದಾರೆ. ಒಟ್ಟಾರೆ ದೇವರ ದಯೆ ಅನ್ಸುತ್ತೆ, ಏನೂ ಕೂಡ ಆಗಿಲ್ಲ. ಆರಾಮಾಗಿರಲಿ. ಯಾಕಂದರೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಅವರ ಮದುವೆ ಕೂಡ ಫಿಕ್ಸ್ ಆಗಿದೆ. ಆದಷ್ಟು ಬೇಗ ಅವರು ಮದುವೆ ಆಗಲಿ. ಯಾಕಂದರೆ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ವರ್ಷಗಳಿಂದ ಹರಿದಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳು ಕೂಡ. ಸೊ ಮೊನ್ನೆ ರಿಂಗ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಆಗ್ತಾರೆ ಅನ್ನುವಂತಹ ಮಾತು. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಒಟ್ಟಾರೆ ಸೇಫ್ ಆಗಿರಲಿ. ದೇವರ ದಯೆಯಿಂದ ವಿಜಯ್ ದೇವರಕೊಂಡ ಅವರು ಈಗ ಆರಾಮಾಗಿದ್ದಾರೆ. ಬಟ್ ಕಾಂಟ್ರವರ್ಸಿಗಳಂತೂ ಮಾಡ್ಕೊಳ್ತಾನೆ ಇರ್ತಾರಪ್ಪ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ. ಈಗಂತೂ ದೊಡ್ಡ ಮಟ್ಟದ ಗಂಡಾಂತರದಿಂದ ಪಾರಾಗಿದ್ದಾರೆ.